4 ಹಂತಗಳು. ಯಾವ್ದ್ಯಾವುದು? ಸಮಾಜ ಸುಸಂಸ್ಕೃತವಾಗಿ ರೂಪುಗೊಳ್ಳಬೇಕಾದ್ರೆ, ಮನುಷ್ಯ ಜೀವನದಲ್ಲಿ ಉನ್ನತಿ ಅನ್ನೋದು, ಶಾಂತಿ ಸಮಾಧಾನ ಅನ್ನುವುದು ನೆಲೆಸಬೇಕಾದ್ರೆ ಅಲ್ಲಿ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಆಶ್ರಮ, ಸನ್ಯಾಸ ಆಶ್ರಮ 4 ಆಶ್ರಮಗಳು ಅನಿವಾರ್ಯವಾಗಿ ಇರಬೇಕು. ಈ 4 ಸ್ಟೇಜಸ್ ಇದೆಲ್ಲ ಒಬ್ಬ ಮನುಷ್ಯನ ಜೀವನದಲ್ಲಿದೆ. 20 ವರ್ಷ ಶತಾಯುರ್ವೈ ಪುರುಷ. ಬರ್ತಾ ಏನೇನೋ ಕಾಯಿಲೆ ಕಸಾಲೆ ಎಲ್ಲ ಆಗಿ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಈಗ ಬರ್ತಾ ಮನುಷ್ಯರಿಗೂ ಹೆಚ್ಚಿರ್ಬೇಕಂತ ಆಸೆ ಇಲ್ಲ. ಅಯ್ಯೋ ಬೇಗ ಹೋದ್ರೆ ಸಾಕಪ್ಪ ಅಂತಾರೆ. ಯಾರು ಇದನ್ನೆಲ್ಲ ಅನುಭವಿಸೋದು? ಬೇಗ ಹೋಗೋಣ ಅಂತಾರೆ. ಆದ್ರೆ ಜೀವನದಲ್ಲಿ ಸಕಾರಾತ್ಮಕ ದೃಷ್ಟಿ, ಪಾಸಿಟಿವ್. ಶತಾಯುರ್ವೈ ಪುರುಷ. ಒಬ್ಬ ವ್ಯಕ್ತಿ 100 ವರ್ಷ ಬದುಕಬೇಕು. ಹೇಗೆ ಬದುಕಬೇಕು? ಆರೋಗ್ಯಕರವಾಗಿ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಬದುಕುವಂತಾಗಬೇಕು. ಆ 100 ವರ್ಷದಲ್ಲಿ ಮೊದಲ 25 ವರ್ಷ ಬ್ರಹ್ಮಚರ್ಯ. ಇವನು ಏನು ಮಾಡಬೇಕು ಅಂದ್ರೆ ವಿದ್ಯಾಭ್ಯಾಸ, ಸೇವಾರಿಯಾಗಬೇಕು. ಸೇವೆ ಇಲ್ಲದೆ ಫೀಸ್ ಕೊಟ್ಟು ಪಡೆದಲ್ಲ. ಬ್ರಹ್ಮಚರ್ಯ ಆಶ್ರಮದಲ್ಲಿ ವಿದ್ಯಾರ್ಜನೆ, ಸೇವೆ ಇದು ರೂಲ್, ಇವನ ಕರ್ತವ್ಯ, ಡ್ಯೂಟಿ. ಗೃಹ